ಒಂದು ಹದ್ದು ಮೇಲೆ ಎತ್ತರಕ್ಕೆ ಹಾರುತ್ತಾ ತನ್ನ ಬೇಟೆಯನ್ನು ಹುಡುಕ್ತಾ ಇತ್ತು. ಆದರೆ ಅಷ್ಟು ಎತ್ತರಕ್ಕೆ ಹಾರಲು ಸಾಧ್ಯವಾಗದ ಒಂದು ಹದ್ದು ಕೆಳಗಡೆ ಕುತ್ಕೊಂಡಿತ್ತು ಒಂದು ಮರದ ಹತ್ರ. ಆವಾಗ ಅಲ್ಲಿ ಒಂದು ಬೇಟೆಗಾರ ಬಂದ. ಆ ಬೇಟೆಗಾರ ಗುರಿ ಇಡುತ್ತಿರುವುದನ್ನು ಕಂಡು ಆ ಹದ್ದು ನೋಡು ನೋಡು, ನೀನು ನನಗೊಂದು ಸಹಾಯ ಮಾಡು. ನಾನು ಇಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ದೇನೆ, ಆ ಮೇಲೆ ಹಾರುತ್ತಾ ಇದೆಯಲ್ಲ ಆ ಹದ್ದನ್ನು ನಿನ್ನ ಬಾಣದಿಂದ ಕೆಳಗೆ ಬಿಡಿ, ನಿನಗೆ ಏನ್ ಬೇಕು ನಾನು ಅದನ್ನು ಕೊಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಅದು ನನಗಿಂತ ಎತ್ತರಕ್ಕೆ ಹಾರಕ್ಕೆ ಹೋಗ್ತಾ ಇದೆಯಲ್ಲ, ನನಗೆ ಅಷ್ಟು ಎತ್ತರಕ್ಕೆ ಹಾರಕ್ಕೆ ಆಗ್ತಾ ಇಲ್ಲ, ಅದು ಇನ್ನು ಮುಂದೆ ಅಷ್ಟು ಎತ್ತರಕ್ಕೆ ಹಾರಬಾರ್ದು. ಅದಕ್ಕೆ ಆ ಬೇಟೆಗಾರ ಹೇಳಲ್ಲ, ನನ್ನ ಬಾಣ ಮಾತ್ರ ಸಾಲದು, ನಿನ್ನ ರೆಕ್ಕೆಯ ಒಂದು ಪುಕ್ಕವನ್ನ ನನಗೆ ಕಿತ್ತುಕೊಡು, ಅದನ್ನು ಇಟ್ಟು ನಾನು ಬಾಣ ಹೊಡಿಬೇರೆ, ಅದು ಹೋಗುತ್ತೆ, ಅಷ್ಟು ಎತ್ತರಕ್ಕೆ ಹೋಗುತ್ತೆ, ಅದು ಸಾಯಿ. ಅದರಂತೆ ಹದ್ದು ರೆಕ್ಕೆಯ ಒಂದು ಪುಕ್ಕವನ್ನು ಕಿತ್ತು ಬೇಟೆಗಾರ ಬಿಲ್ಲು ಹೊಡೆದ, ಆಗ್ಲಿಲ್ಲ, ಸಿಕ್ಕಲಿಲ್ಲ. ಇನ್ನೊಂದು ಅಂತ ಹೇಳಿ ಅದರ 2 ರೆಕ್ಕೆಗಳ ಎಲ್ಲಾ ಪುಕ್ಕಗಳನ್ನು ಕಿತ್ತು ಅವನು ಹೊಡೆದ. ಕೊನೆಗೆ ಆದರೂ ಹಾರುತ್ತಾ ಇದ್ದಂತಹ ಹದ್ದಿಗೆ ಅವನ ಬಾಣ ತಗಲಲಿಲ್ಲ, ಅದು ಅದರ ಪಾಡಿಗೆ ಹೊರಟೋಯ್ತು. ಆವಾಗ ಈ ಕುಳಿತುಕೊಂಡಿದ್ದ ಹದ್ದು ಹೇಳ್ತು, ನೋಡು, ನೀನ್ ಇಷ್ಟೆಲ್ಲಾ ಮಾಡಿದೆ, ನನಗೆ ಆ ಹದ್ದು ಬೇಕೇ ಬೇಕು, ಅದನ್ನ ಹೆಂಗಾದ್ರೂ ನೀನು ನನ್ನ ಹತ್ರ ಹೊಡೆದು ತರಬೇಕು ಅಂತೇಳಿ. ಆಗಲೇ ನಿನ್ನ ರೆಕ್ಕೆಗಳ ಎಲ್ಲಾ ಪುಕ್ಕವನ್ನು ನೀನು ನನಗೆ ಕೊಟ್ಟಾಗಿದೆ, ನಿನಗಿನ್ನೂ ಹಾರಲು ಸಾಧ್ಯವಿಲ್ಲ. ಆಮೇಲೆ ನಿನ್ನನ್ನು ನಾನು ಬಿಟ್ಟು ಆ ಹಾರುತ್ತಿರುವ ಆ ಹದ್ದಿನ ಹಿಂದೆ ಹೋಗಲೆ, ನೀನೇ ನನಗೆ ಸಾಕು. ಆ ಹದ್ದನ್ನು ಹಿಡಿದುಕೊಂಡು, ಇದು ಸಾಮಾನ್ಯವಾಗಿ ನಮ್ಮ ಜನಗಳಿಗೆ ನಾವು ಬೇರೆಯವರ ಬೆಳವಣಿಗೆಯನ್ನ ಅಥವಾ ಬೇರೆಯವರಿಗೆ ಆಗುವಂತ ಅನುಕೂಲಗಳನ್ನ, ಸೌಲಭ್ಯಗಳನ್ನ, ಅಭಿವೃದ್ಧಿಯನ್ನ ಕಂಡು ನಾವು ಹೊಟ್ಟೆ ಉರಿ ಪಟ್ಟುಕೊಳ್ಳುತ್ತೇವೆ. ಆ ಹೊಟ್ಟೆ ಉರಿಯಲ್ಲಿಯೇ ನಾವು ನಮ್ಮದನ್ನೆಲ್ಲವನ್ನೂ ಕಳೆದುಕೊಳ್ಳುತ್ತೇವೆ, ನಮ್ಮ ರೆಕ್ಕೆಯನ್ನು ಕಳೆದುಕೊಳ್ಳುತ್ತೇವೆ, ನಾವು ಜೀವನವನ್ನೇ ಕೊನೆಗಾಣುತ್ತೇವೆ. ಆದ್ರಿಂದ ಯಾರನ್ನು ನೋಡಿ ನಾವು ಅಸೂಯೆ ಪಡಬಾರದು. ಅದಕ್ಕಾಗಿ ಅಸೂಯೆ ಅವರ ಬೆಳವಣಿಗೆಯನ್ನು ಕಾಣಬಾರದು. ನಾವು ಬೆಳೆಯಲು ನೋಡ್ಬೇಕೇ ಹೊರತು ಅವರಿಗಿಂತ ದೊಡ್ಡವರಾಗಬೇಕು ಎಂಬ ಚಿಂತೆ ಇರಬಾರದು. ನಾವು ನಮ್ಮಷ್ಟಿಗೆ ಬೆಳೆಯಬೇಕು. ಅಂತಹ ಮನಸ್ಸಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಬೆಳೆಯಲು ಸಾಧ್ಯ. ಯಾಕಂದ್ರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳವಣಿಗೆ ಎಂಬುದಕ್ಕೆ ಇರುತ್ತೆ. ಆದರೆ ಬೇರೆಯವರನ್ನು ಕಂಡು ಅವನು ಅಸೂಯೆ ಪಟ್ಟುಕೊಂಡಿದ್ರೆ ಅವನು ಯಾವತ್ತೂ ಉದ್ಧಾರ ಆಗುವುದಿಲ್ಲ, ತನ್ನಲ್ಲಿರುವುದೆಲ್ಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಪ್ರಾರ್ಥನೆ ಮಾಡಿದ ಮೇಲೆ ಅಥವಾ ಪೂಜೆ ಮಾಡಿದ ಮೇಲೆ ಮೊಬೈಲ್ ತೆಗೆದು ನೋಡಿ, ದೇವರು ಏನಾದ್ರೂ ಅಲ್ಲಿಂದ ಮೆಸೇಜ್ ಕಳಿಸಿದಾನೆ ಎಂಬುದು ತಿಳ್ಕೊಳ್ಳಕ್ಕಾಗಿ ನೋಡ್ತಾನೋ ಎಂಬಂತೆ ಪ್ರಾರ್ಥನೆ ಮಾಡಿದ ಮೇಲೆ, ಪೂಜೆ ಮಾಡಿದ ಮೇಲೆ ಕೂಡಲೇ ತನ್ನ ಮೊಬೈಲ್ ಎತ್ತಿ ನೋಡುವುದನ್ನ ಈಗ ಅಭ್ಯಾಸವಾಗಿದೆ. ಅವನು ಜೀವನದಲ್ಲಿ ಏನ್ ಬೇಕಾದ್ರೂ ಬಿಟ್ಟು ಹೋಗಬಹುದ, ತನ್ನಲ್ಲಿರುವ ಯಾವುದನ್ನು ಬೇಕಾದ್ರೂ ಬಿಟ್ಟು ದೂರ ಇರಬಹುದು. ಆದರೆ ತನ್ನ ಮೊಬೈಲ್ ಅನ್ನು ಬಿಟ್ಟು ಶೌಚಾಲಯಕ್ಕೂ ಸಹ ಹೋಗುವಂತಹ ಸ್ಥಿತಿಯಲ್ಲಿ ಇಲ್ಲ ಇವನ ನಮ್ಮ ಜನರು. ಮೊಬೈಲ್ ಇಲ್ಲದಿದ್ದರೆ ಜೀವನವೇ ಇಲ್ಲ. ಯಾರು ಅದು ಚಿಕ್ಕವರು, ದೊಡ್ಡವರು, ಹೆಂಗಸರು, ಗಂಡಸರು ಎಂಬ ವ್ಯತ್ಯಾಸವೇ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಮೊಬೈಲ್ ಅನ್ನು ಹಿಡ್ಕೊಂಡೇ ಇಂತಹ ಕೆಲಸವನ್ನು ಮಾಡುವುದನ್ನು ನೋಡುವಾಗ ದೇವರು ಸಹ ಮೊಬೈಲ್ ನಲ್ಲಿ ಮೆಸೇಜ್ ಮಾಡ್ತಿರಬಹುದು ಎಂದನಿಸುತ್ತದೆ.